ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಸಿಲಿಕಾನ್ ಸಿಟಿ ಜನರೇ ನೋಡ್ಲೇಬೇಕಾದಂತ ಸ್ಟೋರಿ. ಆನ್ಲೈನ್ ನಲ್ಲಿ ಫುಡ್ ಆರ್ಡರ್ ಮಾಡಿದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಫುಡ್ಗೆ ಕಡಿಮೆ ರೇಟ್ ಅಂತೇಳಿ ಆರ್ಡರ್ ಮಾಡಿದ್ರೆ ಹುಷಾರ್. ಕಮ್ಮಿ ಬೆಲೆ ಸಿಗುತ್ತಲ್ಲ ಅಂತ ನೀವೇನಾದ್ರೂ ಆರ್ಡರ್ ಮಾಡಿದ್ರೆ ಮುಂದೇನಾಗುತ್ತೆ ಗೊತ್ತಾ, ಹೇಳ್ತೀವಿ. ಇದು ಗ್ಯಾರಂಟಿ ನ್ಯೂಸ್ ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೀವೇನಾದ್ರೂ ಆನ್ಲೈನ್ ನಲ್ಲಿ ಫುಡ್ ಆರ್ಡರ್ ಮಾಡ್ತೀರಿ ಅಂದ್ರೆ, ಅದ್ರಲ್ಲೂ ತೀರಾ ಕಡಿಮೆ ಬೆಲೆಗೆ ಯಾವ ಫುಡ್ ಸಿಗುತ್ತೆ ಅಂತ ಹುಡುಕಿ ಆರ್ಡರ್ ಮಾಡ್ತೀರಿ ಅಂದ್ರೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕೆ ಕಡಿಮೆ ರೇಟ್ಗೆ ಫುಡ್ ಸಿಕ್ಕರೆ ಯಾಕೆ ಆರ್ಡರ್ ಮಾಡಬಾರ್ದು, ಯಾಕೆ ತಿನ್ಬಾರ್ದು ಅಂತ ನಿಮಗೆ ಪ್ರಶ್ನೆ ಬರಬಹುದು. ಅಷ್ಟು ಕಡಿಮೆ ಬೆಲೆಗೆ ನಿಮಗೆ ಫುಡ್ ಸಿಗುತ್ತೆ ಅಂದ್ರೆ ಅದು ಎಷ್ಟು ಸೇಫ್, ಅದು ಎಷ್ಟು ಅನ್ಸೇಫ್, ಅದ್ರ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಂತೂ ಬೆರಳ ತುದಿಯಲ್ಲೇ ಇರುತ್ತೆ. ಯಾವಾಗ್ಲೂ ಆರ್ಡರ್ ಮಾಡ್ತಾನೆ ಇರ್ತಾರೆ. ಮನೇಲಿ ಅಡುಗೆ ಮಾಡದೇ ಇದ್ರು ಆರ್ಡರ್ ಮಾಡ್ತಾರೆ, ಬರ್ತ್ಡೇ ಪಾರ್ಟಿ ಇದ್ರು ಆರ್ಡರ್ ಮಾಡ್ತಾರೆ. ನೋಡ್ಲೇಬೇಕು ಈ ಸ್ಟೋರಿಯನ್ನ. ಕಡಿಮೆ ರೇಟ್ ಅಂತ ಫುಡ್ ಆರ್ಡರ್ ಮಾಡಿದ್ರೆ ಆರೋಗ್ಯಕ್ಕೆ ಕುತ್ತು ಗ್ಯಾರಂಟಿ. ಅಮೆಜಾನ್, ಬ್ಲಿಂಕಿಟ್, ಜೆಪ್ಟೋದಲ್ಲಿ ಫುಡ್ ಐಟಮ್ಸ್ ತರಿಸೋರು ನೋಡ್ಲೇಬೇಕು ಈ ಸ್ಟೋರಿ. ಫುಡ್ ಸೇಫ್ಟಿ ಆಫೀಸರ್ಸ್ ದಾಳಿಯಲ್ಲಿ ಭಯಾನಕ ಅಂಶಗಳು ಬಯಲಾಗಿವೆ. ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಫುಡ್ ಸೇಫ್ಟಿ ಆಫೀಸರ್ಸ್ ದಾಳಿ ಮಾಡಿದ್ದಾರೆ. ರಾಜ್ಯಾದ್ಯಂತ 236 ಇ ಕಾಮರ್ಸ್ ಘಟಕಗಳ ಮೇಲೆ ರೇಡ್ ನಡೆದಿರೋದು. ಆ 236 ಘಟಕಗಳ ಪೈಕಿ ನಿಯಮ ಉಲ್ಲಂಘಿಸಿದಂತ 44 ಘಟಕಗಳ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. 65 ಘಟಕಗಳಿಗೆ ನೋಟಿಸ್ ಕೊಟ್ಟಂತ ಆಹಾರ ಮತ್ತು ಸುರಕ್ಷತಾ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದ ಘಟಕಗಳಿಂದ ಬರೋಬ್ಬರಿ 1,97,999 ರೂಪಾಯಿ ದಂಡ ಸಂಗ್ರಹಿಸಿದ್ದಾರೆ. ದಾಳಿಯ ಸಂದರ್ಭದಲ್ಲಿ 2,35,095 ರೂಪಾಯಿ ಮೌಲ್ಯದ ಅವಧಿ ಮೀರಿದ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಆಹಾರ ಸುರಕ್ಷತಾ ನಿಯಮ ಉಲ್ಲಂಘಿಸಿದವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಕೆಲವು ಇ ಕಾಮರ್ಸ್ ಕಂಪನಿಗಳಿಗೆ ದಂಡ ವಿಧಿಸಿದ್ದಾರೆ ಆಫೀಸರ್ಸ್. ಇನ್ನು 30 ಘಟಕಗಳ ವಿಳಾಸಗಳೇ ಅಧಿಕಾರಿಗಳಿಗೆ ಸಿಕ್ಕಿಲ್ವಂತೆ. ಹಾಗಾಗಿ ನೀವು ಎಲ್ಲಿಂದ ಫುಡ್ ಆರ್ಡರ್ ಮಾಡ್ತೀರಿ, ಯಾವ ಫುಡ್ ಆರ್ಡರ್ ಮಾಡ್ತೀರಿ, ಅದು ನಿಮ್ಮ ದೇಹಕ್ಕೆ ಸೇಫಾ ಅನ್ಸೇಫಾ, ಅದ್ರ ಬಗ್ಗೆ ಗಮನ ಹರಿಸಲೇಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಆನ್ಲೈನ್ ನಲ್ಲಿ ಆರ್ಡರ್ ಮಾಡೋರು ತುಂಬಾ ಜನ ಇದ್ದಾರೆ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ. ಅಂತವರಿಗೆ ಇದು ಶಾಕಿಂಗ್ ಸುದ್ದಿ. ಏನ್ ಡೀಟೇಲ್ಸ್ ಸಿಕ್ಕಿದೆ ರೇಡ್ ಸಂದರ್ಭದಲ್ಲಿ? ಸದ್ಯ ಬೆಂಗಳೂರಿನ ಬಹುತೇಕ ಮಂದಿ ಯಾವುದೇ ಒಂದು ಫುಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಆಹಾರದ ಉತ್ಪನ್ನಗಳನ್ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡ್ತಾರೆ. ಆದ್ರೆ ಈ ಒಂದು ಸುದ್ದಿಯನ್ನ ನೋಡ್ತಾ ಹೋದ್ರೆ ಆನ್ಲೈನ್ ಅಲ್ಲಿ ಫುಡ್ ಅನ್ನ ಆರ್ಡರ್ ಮಾಡೋಕ್ಕೂ ಮುಂಚೆ 10 ಸಲ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ನಾವು ಕಡಿಮೆ ರೇಟಿಗೆ ಸಿಗುತ್ತೆ ಅಂತೇಳಿ ಆನ್ಲೈನ್ ನಲ್ಲಿ, ಮತ್ತೆ ನಾವು ಅನ್ಕೊಂಡಿರೋ ಸಮಯಕ್ಕೆ ಬರುತ್ತೆ ಅಂತೇಳಿ ನಾವು ಆನ್ಲೈನ್ ನಲ್ಲಿ ಫುಡ್ ಅನ್ನ ಆರ್ಡರ್ ಮಾಡ್ತೀವಿ, ಫುಡ್ ಆಗಿರ್ಬೋದು ಅಥವಾ ಫುಡ್ ಪ್ರಾಡಕ್ಟ್ ಗಳನ್ನ. ಆದ್ರೆ ನಮ್ಗೆ ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಗೊತ್ತಿಲ್ದಂಗೆ ನಮ್ಮ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರೆ ಅನ್ನುವಂಥದ್ದು ಈಗ ಆಹಾರ ಮತ್ತು ಸುರಕ್ಷತಾ ಇಲಾಖೆ ನಡೆಸಿರುವಂತಹ ದಾಳಿಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಜೆಪ್ಟೋ ಆಗಿರ್ಬೋದು, ಅಮೆಜಾನ್ ಮತ್ತೆ ಬ್ಲಿಂಕಿಟ್, ಈ ಒಂದು 3 ಸಂಸ್ಥೆಗಳ ವಿರುದ್ಧ ಈಗಾಗಲೇ ಕಾನೂನಾತ್ಮಕ ಹೋರಾಟಕ್ಕೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಮುಂದಾಗಿದೆ. ಅದು ಒಂದಷ್ಟು ದಂಡಗಳನ್ನು ಕೂಡ ವಿಧಿಸಿರುವಂತದ್ದು. ಇಡೀ ರಾಜ್ಯದಿಂದ ಸುಮಾರು 266 ಬ್ರಾಂಚೆಸ್ ಗಳಿದಾವೆ ಈ 3 ಕಂಪನಿಗಳದ್ದು. ಆದ್ರೆ ಈ ಒಂದು ಬ್ರಾಂಚೆಸ್ ಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ವಚ್ಛತೆ ಇಲ್ಲದಿರೋದು, ಮತ್ತೆ ಅವಧಿ ಮೀರಿರುವಂತಹ ಆಹಾರ ಮತ್ತೆ ಆಹಾರದ ಉತ್ಪನ್ನಗಳನ್ನ ಮಾರಾಟ ಮಾಡ್ತಿರುವಂತದ್ದು ಗೊತ್ತಾಗಿದೆ. ಹೀಗಾಗಿ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಸುಮಾರು 45ಕ್ಕೂ ಹೆಚ್ಚು ಗೋಡನ್ಗಳ ವಿರುದ್ಧ ಈಗ ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಮತ್ತೆ ಲಕ್ಷಾಂತರ ರೂಪಾಯಿ ಅಂದ್ರೆ ಅವಧಿ ಮೀರಿರುವಂತಹ ಆಹಾರ ಮತ್ತೆ ಆಹಾರದ ಪದಾರ್ಥಗಳನ್ನ ಮಾರಾಟ ಮಾಡಿದಿರೋಕ್ಕೆ ಸಂಬಂಧಪಟ್ಟಂತೆ ದಂಡವನ್ನ ವಿಧಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮುಂಬರುವಂತಹ ದಿನಗಳಲ್ಲಿ ಈ ರೀತಿಯಾದಂತಹ ಲೋಪದೋಷಗಳು ಕಂಡು ಬರಬಾರದು. ಒಂದು ವೇಳೆ ಕಂಡು ಬಂದ್ರೆ ನಿಮ್ಮ ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮಾಡಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಮಾಹಿತಿಗೆ.